ಜಂಕ್ಷನ್ ಸತ್ಯ ಸಂಗಮ. ಅದು ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಹಲಸಂಗಿ ಗ್ರಾಮ. ಮಧ್ಯಾಹ್ನದ ಹೊತ್ತು ಎಲ್ಲವೂ ಶಾಂತವಾಗಿರುತ್ತೆ. ಮಹಾರುದ್ರ ಕಂಚಿಗಾರ ಎಂಬುವರ ಬಂಗಾರದ ಅಂಗಡಿಯಲ್ಲಿ ವಹಿವಾಟು ನಡೀತಾ ಇರುತ್ತೆ. ಅಷ್ಟರಲ್ಲೇ ಎಂಟ್ರಿ ಕೊಟ್ಟಿದ್ದು ಆ ಇಬ್ಬರು ದರೋಡೆಕೋರರು. ಹೆಲ್ಮೆಟ್ ಧರಿಸಿ ಬೈಕ್ನಲ್ಲಿ ಬಂದಿದ್ದ ಆ ಇಬ್ಬರು ದರೋಡೆಕೋರರು ಕೈಯಲ್ಲಿ ಹಿಡಿದಿದ್ದು ಸಾಮಾನ್ಯ ಲಾಠಿಯಲ್ಲ, ಲೋಡೆಡ್ ಕಂಟ್ರಿ ಪಿಸ್ತೂಲು. ಅಂಗಡಿಗೆ ನುಗ್ಗಿದ್ದೇ ತಡ ಅಲ್ಲಿದ್ದವರ ಎದೆ ಮೇಲೆ ಗನ್ನಿಟ್ಟು ಸಾವು ತೋರಿಸಿದ್ದಾರೆ. ಅಷ್ಟೊತ್ತಿಗಾಗಲೇ ಅಂಗಡಿಯಲ್ಲಿದ್ದ ಒಬ್ಬ ಅಜ್ಜಿಯನ್ನು ಕಂಡು ದರೋಡೆಕೋರರು ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾರೆ. ಓಡೋಗು, ಇಲ್ಲಾಂದ್ರೆ ಶೂಟ್ ಮಾಡ್ತೀವಿ ಅಂತ ಕಿರ್ಚಾಡ್ತಾರೆ. ಪಾಪ ಅಜ್ಜಿ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡಿ ಹೋಗಿದ್ದಾಳೆ. ಆದರೆ ಪ್ರತಿರೋಧ ಒಡ್ಡಲು ಬಂದವರಿಗೆ ದರೋಡೆಕೋರರು ತೋರಿಸಿದ್ದು ರಕ್ತದ ರುಚಿ. ಅಂಗಡಿ ಮಾಲೀಕರು ಮತ್ತು ಸ್ಥಳೀಯರು ಅವರನ್ನು ಹಿಡಿಯೋದಕ್ಕೆ ಮುಂದಾದಾಗ ಈ ಕಿರಾತಕರು ಪಿಸ್ತೂಲ್ನಿಂದ ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ್ದಾರೆ. ಈ ವೇಳೆ ಆತ್ಮಲಿಂಗ ಹೂಗಾರ ಅನ್ನುವವರ ಕಾಲಿಗೆ ನೇರವಾಗಿ ಬುಲೆಟ್ ತಾಗಿದೆ. ರಕ್ತದ ಮಡುವಿನಲ್ಲಿ ಅವರು ನೆಲಕ್ಕೆ ಉರುಳುತ್ತಿದ್ದಂತೆ ಜನರಲ್ಲಿ ಭೀತಿ ಆವರಿಸುತ್ತೆ. 3 ಗಂಟೆ 30 ನಿಮಿಷ ಬಂದಿದ್ದಾರೆ ಸರ್. ಮಧ್ಯಾಹ್ನ ಬಂದು ಪ್ಯಾಕ್ ಮಾಸ್ಕ್ ಹಾಕೊಂಡು ಒಂದು ಪಿಸ್ತೂಲ್ ತೋರಿಸಿ ಎಲ್ಲ ತೆಗೆದು ಹೇಳಿದ್ರು. ನಿಮ್ಮ ಅಂಗಡಿಗೆ ಎಷ್ಟು ಜನ ಬಂದಿದ್ರು? ಇಬ್ರು ಬಂದಿದ್ರು. ಏನು ಯಾವ ಥರ ಇದ್ರು ಅವರು? ನೋಡ್ಲಿಕ್ಕೆ ಹೆಂಗಿದ್ರು? ಪ್ಯಾಕ್ ಇದ್ರು ಸರ್. ಏನೋ ಕಾನ್ಸೆಪ್ಟ್ ಬರೀ ಕಣ್ಣಷ್ಟೇ ಕಾನ್ಸೆಪ್ಟ್ ದಾಡ್ಸಿದ್ರ ಸರ್. ಎಷ್ಟು ಹೋಗ್ಯದ? ಏನೇನು ಹೋಗೈತಿ ನಿಮ್ಮ ಅಂಗಡಿಯಂದು? ಅವನ ಸರ್ ಬಂಗಾರ ಆಭರಣ ಒಂದು 350 ಗ್ರಾಮ್ ಹೋಗಿ ಸರ್. ಆಮೇಲೆ ಬೆಳ್ಳಿದ ಆಭರಣ ಒಂದು 2 kg ಹೋಗಿದೆ. ಅಂದಾಜು ಅಮೌಂಟ್ ಎಷ್ಟು ಅಮೌಂಟ್, 8 ಲಕ್ಷ ತನಕ ನಿಮ್ಮದು ಬಂಗಾರ ಹೋಗಿರ್ಬೋದು. 40 ಲಕ್ಷ. ಬೆಳ್ಳಿ 5 ಲಕ್ಷ. ಸರಿ ಸರ್. ಇದೇ ನಿಮ್ಮ ಕುಟುಂಬ ಇದ್ರ ಮೇಲೆ ಇದು ಜೀವನ ಸರ್? ಪೊಲೀಸರು ಬಂದಿದ್ದರು ಸಾಹೇಬ್ರು, SP ಸಾಹೇಬ್ರು ಬಂದರು, ಅಡಿಷನಲ್ SP ಸಾಹೇಬ್ರು ಬಂದಿದ್ರು. ಏನು ಹೇಳಿದ್ರು? ಈ ಗ್ಯಾಂಗು 205 ಗ್ರಾಂ ಬಂಗಾರ ಮತ್ತು 1 kg ಬೆಳ್ಳಿಯನ್ನ ಬ್ಯಾಗ್ನಲ್ಲಿ ತುಂಬಿಸ್ಕೊಂಡು ಕ್ಷಣಾರ್ಧದಲ್ಲಿ ಮಾಯ ಆಗ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂತಂದ್ರೆ, ಹುಣಸೂರಿನಲ್ಲಿ ಸ್ಕೈ ಗೋಲ್ಡ್ನಲ್ಲಿ ನಡೆದ ಬೃಹತ್ ದರೋಡೆಯ ಕಳಂಕ ಮಾಸುವ ಮುನ್ನವೇ ವಿಜಯಪುರದಲ್ಲಿ ಈ ಘಟನೆ ನಡೆದಿದೆ. ಇವರು ಮಹಾರಾಷ್ಟ್ರದ ಬಾರ್ಡರ್ ದಾಟಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಈಗ ಪೊಲೀಸರಿಗೆ ಇರೋ ದೊಡ್ಡ ಸವಾಲು. ವಿಷಯ ತಿಳಿತಾ ಇದ್ದಂಗೆನೆ SP ಲಕ್ಷ್ಮಣ್ ನಿಂಬರ್ಗಿ ನೇತೃತ್ವದ ಪೊಲೀಸ್ ಪಡೆ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿದೆ. ಪೊಲೀಸ್ ಅಧಿಕಾರಿಗಳು ಇಂಚಿಂಚು ಪರಿಶೀಲಿಸಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಜಳ್ಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ಶಾರ್ಪ್ ಶೂಟರ್ಗಳ ಪತ್ತೆಗೆ ಸ್ಪೆಷಲ್ ಟೀಮು ರೆಡಿ ಆಗಿದೆ. ಈಗ ನೋಡ್ತಿದ್ದಂಗೆನೆ ರಾಜ್ಯದಲ್ಲಿ ಗನ್ ಕಲ್ಚರು ಹೆಚ್ಚಾಗ್ತಾ ಇದೆ. ಚಿನ್ನದ ಅಂಗಡಿ ಮಾಲೀಕರು ಈಗ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ವ್ಯಾಪಾರ ಮಾಡುವಂಗಾಗ್ಬಿಟ್ಟಿದೆ. ಮಹಾರಾಷ್ಟ್ರದತ್ತ ಪರಾರಿಯಾಗಿರುವ ಆ ಕಂಟ್ರಿ ಪಿಸ್ತೂಲ್ ಗ್ಯಾಂಗು ಕರ್ನಾಟಕ ಪೊಲೀಸರ ಕೈಗೆ ಸಿಗುತ್ತಾ ಅಥವಾ ಬೇರೆ ಕಡೆ ಕೈ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಜಂಕ್ಷನ್ ಸತ್ಯ ಸಂಗಮ.